ಇದು ನಿಮ್ಮ ಚಾಪ್ಟರ್ ಫ್ಲೋ. ಇಂಟ್ರಡಕ್ಷನ್ನಲ್ಲಿ ನಾವು ವಾಟ್ ಡಸ್ ಅ ಲೀನಿಯರ್ ಈಕ್ವೇಷನ್ ಲುಕ್ ಲೈಕ್ ಅಂತ ಹೇಳಿ, ಅದಾದಮೇಲೆ ಎಕ್ಸಾಂಪಲ್ ಆಫ್ ಸಿಂಗಲ್ ಲೀನಿಯರ್ ಈಕ್ವೇಷನ್, ಮಲ್ಟಿಪಲ್ ಲೀನಿಯರ್ ಈಕ್ವೇಷನ್ ನೋಡ್ತೀವಿ. ಇಲ್ಲಿ ಪ್ರತಿಯೊಂದಲ್ಲೂ ಸೊಲ್ಯೂಷನ್ ಏನು ಅಂತ ಹೇಳಿ ಮಾತಾಡ್ತೀವಿ, ಸರಿನಾ? ಮತ್ತು ಟಾಪಿಕ್ ಯೂಸಸ್, ಒಂದು ಓವರ್ ವ್ಯೂ ಕ್ವೆಶನ್, ಒಂದೆರಡು ಕ್ವೆಶನ್ ನೋಡೋಣ. ಅದಾದಮೇಲೆ ಇದು ನಿಮ್ಮ ಪಕ್ಕ ಸಿಲೆಬಸ್ಸಲ್ಲಿರುವಂಥದ್ದು, ರೇಷಿಯೋ ಆಫ್ ಕೋಎಫಿಷಿಯಂಟ್ಸ್ ಆ್ಯಂಡ್ ಇಟ್ಸ್ ಇಂಟರ್ಪ್ರಿಟೇಷನ್. ಸೊ ಇದು ಸ್ವಲ್ಪ ಮೆಮೊರೈಸ್ ಮಾಡ್ಬೇಕು ನೀವು, ಸರಿನಾ? ಅದಾದಮೇಲೆ ಈ ಸೊಲ್ಯೂಷನ್ ಅಂತ ಮಾತಾಡ್ತೀನಿ ನೋಡಿ, ಅದನ್ನು ಹೇಗೆ ಕಂಡುಹಿಡಿಯೋದು ಅಂತ ಹೇಳಿ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಬೇರೆ ಬೇರೆ ಮೆಥಡ್ ಇದೆ. ಗ್ರಾಫಿಕಲ್ ಮೆಥಡ್, ಆಲ್ಜಿಬ್ರೈಕ್ ಮೆಥಡಲ್ಲಿ ಸಬ್ಸ್ಟಿಟ್ಯೂಷನ್, ಎಲಿಮಿನೇಷನ್, ಕ್ರಾಸ್ ಮಲ್ಟಿಪ್ಲಿಕೇಶನ್. ನಿಮಗೆ ತುಂಬ ಉಪಯೋಗ ಬರುವಂಥದ್ದು ಇದು ಮ್ಯಾಥ್ಸಲ್ಲಿ ಗ್ರಾಫಿಕಲ್ ಮೆಥಡ್. ಇದು ಕೂಡ ನೀವು ಆ್ಯಕ್ಚುಲಿ ಹೇಳಬೇಕು ಅಂತ ಹೇಳಿದ್ರೆ ಮ್ಯಾಥ್ಸು ನ್ಯೂಮರಿಕಲ್ ಮಾಡಬೇಕು, ಫಿಸಿಕ್ಸಲ್ಲಿ ನ್ಯೂಮರಿಕಲ್ ಮಾಡಬೇಕು ಅಂತ ಹೇಳಿದ್ರೆ ಇದು ಇಂಪಾರ್ಟೆಂಟು. ಈ ಬೇರೆ ಬೇರೆ ಗ್ರಾಫ್ ಬೈ ಡಿಫಾಲ್ಟ್ ಹುಡುಗರ ಮುಂದಕ್ಕೆ ಅದೇ ಕಂಡ್ರು, ಮತ್ತು ನಿಮ್ಮ ಕೆಲಸ ಮಾಡ್ಬೇಕಾದ್ರೆ ಅದೇ ಉಪಯೋಗಿಸೋದು, ಸರಿನಾ? ಸೊ ನಾನು ಪ್ರತಿಸ್ತಿ ಹೇಳೋಕ್ಕೋಗಲ್ಲ, ಗ್ರಾಫ್ ಬೈ ಡಿಫಾಲ್ಟ್ ಇಂಪಾರ್ಟೆಂಟು. ಅದನ್ನು ಅರ್ಥ ಮಾಡಿ ಮತ್ತೊಬ್ಬರಿಗೆ ಹೇಳೋದು, ಅದನ್ನು ಅರ್ಥ ಮಾಡ್ಕೊಳೋದು, ಅದರಿಂದ ಸಿಚುವೇಶನ್ನ ಅನಲೈಸ್ ಮಾಡೋದು, ಅವೆಲ್ಲ ನ್ಯಾಚುರಲಾಗಿ ಬರ್ತಾ ಇರಬೇಕು. ಗ್ರಾಫ್ ಹೋಗ್ತಾ ಹೋಗ್ತಾ ಇಂಪಾರ್ಟೆಂಟ್ ಆಗುತ್ತೆ. ಸಬ್ಸ್ಟಿಟ್ಯೂಷನ್ ಎಲಿಮಿನೇಷನ್ ಮೆಥಡ್ ಅಂತ ಹೇಳೋದು ನಿಮಗೆ 11th 12th ಡಿಗ್ರಿ, ಪೋಸ್ಟ್ ಡಿಗ್ರಿ ಎಲ್ಲ ಕಡೆ ಆಯಿತಾ, ಇದು ಉಪಯೋಗ ಬರುತ್ತೆ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಒಂದು ಫಾರ್ಮುಲಾ ಇದು, ಆಯಿತಾ, ಫಾರ್ಮುಲಾ ಮೆಥಡು. ಅದಾದಮೇಲೆ ಇವೆಲ್ಲ ವರ್ಡ್ ಪ್ರಾಬ್ಲಮ್ ರಿಲೇಟೆಡು, ಆಮೇಲೆ ಸಮ್ಮರಿ. ಇದು ನಿಮ್ಮ ಚಾಪ್ಟರ್ ಫ್ಲೋ.